ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1019ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ಮತ್ತೆ ಒಂದು ಹೊಸ ಪೇಟೆಂಟ್ ಆದರೆ ಫೈಲ್ ಮಾಡಿದ್ದಾರೆ. ಈ ತರ ಪೇಟೆಂಟ್ ಬಗ್ಗೆ ಈಗಾಗಲೇ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸ್ಯಾಮ್ಸಂಗ್ ಅವರು ಈ ತರ ಒಂದು AR/VR ಗ್ಲಾಸಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತೇಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಪಲ್ ವಿಷನ್ ಪ್ರೋ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಅದಕ್ಕೆ ಕಾಂಪಿಟೇಷನ್ ಕೊಡೋ ರೀತಿ ಇವರು ಕೂಡ ಒಂದು AR/VR ಗ್ಲಾಸಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಒಂದು ಪೇಟೆಂಟ್ ಕೂಡ ಫೈಲ್ ಮಾಡಿದ್ರು. ಇವಾಗ ಇನ್ನ ಒಂದು ಪೇಟೆಂಟ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ಗ್ಲಾಸಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೆಟಾ ಗ್ಲಾಸಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಮೆಟಾ ಗ್ಲಾಸಸ್, ಲೇಟೆಸ್ಟ್ ಮೆಟಾ ಗ್ಲಾಸ್ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ನಾರ್ಮಲ್ ಸನ್ ಗ್ಲಾಸಸ್ ತರಾನೇ ಇರುತ್ತೆ, ಆದ್ರೆ ತುಂಬಾ ಅಡ್ವಾನ್ಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ತುಂಬಾ ವರ್ಕ್ ಮಾಡ್ಬೋದು. ಇಂತಿಂತ ವರ್ಕು ಕೂಡ ಈ ಒಂದು ಗ್ಲಾಸ್ ಅಲ್ಲಿ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನೀವೇ ಶಾಕ್ ಆಗ್ತೀರಾ. ಅಷ್ಟು ವರ್ಕ್ ನಾವು ಈ ಒಂದು ಗ್ಲಾಸ್ ಅಲ್ಲ ಆದ್ರೆ ಮಾಡ್ಬೋದು. ಸೇಮ್ ಅದೇ ತರ ಗ್ಲಾಸಸ್ ಮೇಲೆ ಸ್ಯಾಮ್ಸಂಗ್ ಕಂಪ್ನಿಯವರು ಕೂಡ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಗ್ಲಾಸಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ 2 ಪೇಟೆಂಟ್ ಆದ್ರೆ ಇವರು ಫೈಲ್ ಮಾಡಿದ್ದಾರೆ. ಮೊದಲನೇ ಗ್ಲಾಸ್ ಆದ್ರೂ ಲಾಂಚ್ ಮಾಡ್ಬೋದು, ಇಲ್ಲಾಂದ್ರೆ ಇವಾಗ ಪೇಟೆಂಟ್ ಫೈಲ್ ಮಾಡಿದಾರಲ್ಲ ಆ ಗ್ಲಾಸಸ್ ಕೂಡ ಲಾಂಚ್ ಮಾಡ್ಬೋದು. ಯಾವ್ದಾದ್ರೂ ಲಾಂಚ್ ಮಾಡ್ಲಿ, ಸ್ಯಾಮ್ಸಂಗ್ ಅವರು ತುಂಬಾ ಚೆನ್ನಾಗಿನೇ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಕಂಪ್ನಿಯವರು ಈ ಒಂದು AR/VR ಗ್ಲಾಸಸ್ ನ ಯಾವಾಗ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಚೈನಾ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಕೂಡ ನಮಗೆ ಚೈನಾ ಹೆಸರೇ ಕೇಳಿಸ್ತಾ ಇದೆ. ನಿನ್ನೆ ನಾನೊಂದು ರೀಲ್ ವಿಡಿಯೋನು ಕೂಡ ಮಾಡಿದ್ದೆ, ಅದ್ರ ಬಗ್ಗೆ ಕ್ಲೀನ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಎಲ್ಲಾದ್ರೂ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಮತ್ತೆ ಕರೋನಾ ವೈರಸ್ ಸ್ಟಾರ್ಟ್ ಆಗಿದೆ. ಕರೋನಾ ವೈರಸ್ ತರನೇ ಇನ್ನ ಒಂದು ವೈರಸ್ ಸ್ಟಾರ್ಟ್ ಆಗಿದೆ. ಅದು ತುಂಬಾ ಡೆಡ್ಲಿ ಅಂತೆ, ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ತುಂಬಾ ಜನ ಸತ್ತೋಗ್ತಾ ಇದ್ದಾರೆ. ಹಾಸ್ಪಿಟಲ್ ಅಲ್ಲೂ ಕೂಡ ಸ್ಪೇಸ್ ಇಲ್ಲ. ಸೊ ಈ ಒಂದು ನ್ಯೂಸ್ ತುಂಬಾನೇ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಇವಾಗ ಅಫಿಷಿಯಲ್ ಇನ್ಫಾರ್ಮೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಚೈನಾ ಅಫಿಷಿಯಲ್ಸ್ ಕೂಡ ರಿಯಾಕ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ ಇಂಡಿಯನ್ ಹೆಲ್ತ್ ಏಜೆನ್ಸಿ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಅನ್ಕೊಂತಾರೆ ಅಷ್ಟು ಡೆಡ್ಲಿ ವೈರಸ್ ಇದಲ್ಲ. ಇವಾಗ ನಾರ್ಮಲ್ ಆಗಿ ನಮಗೆ ಯಾವ ರೀತಿ ಜ್ವರ ಹಾಗೆ ಬಂದ್ಬಿಟ್ಟು ಮಳೆಗಾಲದಲ್ಲಿ ನಮಗೆ ಡೆಂಗ್ಯೂ, ಮಲೇರಿಯಾ ಇದೆಲ್ಲ ಯಾವ ರೀತಿ ಸ್ಟಾರ್ಟ್ ಆಗುತ್ತೋ, ಚೈನಾದಲ್ಲಿ ನಾರ್ಮಲ್ ಆಗಿ 40 ಡಿಗ್ರಿ ವರೆಗೂ ನಮಗೆ ಟೆಂಪರೇಚರ್ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ -10 ವರೆಗೂ ರೀಚ್ ಆಗಿದೆ. ವಿಪರೀತ ಚಳಿ ಇದೆ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಇಂಡಿಯಾದಲ್ಲೇ ತುಂಬಾ ಮಟ್ಟಿಗೆ ಚಳಿ ಇದೆ. ಚೈನಾದಲ್ಲಿ ಏನಾಗಿದೆ ಅಂದ್ರೆ ಮೈನಸ್ ಅಲ್ಲಿ ಹೋಗಿದೆ. ತುಂಬಾ ಲೋಯೆಸ್ಟ್ ಟೆಂಪರೇಚರ್ ಅಂತಾನೆ ಹೇಳ್ಬೋದು. ಇಂಥ ಟೈಮ್ ಅಲ್ಲಿ ಅಲ್ಲಿರೋರ್ಗೆ ಏನಾಗುತ್ತೆ ಅಂದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಉಸಿರಾಡೋದಕ್ಕಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಸಣ್ಣ ಮಕ್ಕಳಿಗಂತೂ ಪಾಪ ತುಂಬಾ ತೊಂದರೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ತುಂಬಾ ಜನ ಹಾಸ್ಪಿಟಲ್ಸ್ಗಾದ್ರೆ ಬಂದಿದ್ದಾರೆ, ಚೆಕಪ್ಗೋಸ್ಕರ ಬಂದಿದ್ದಾರೆ. ಆದ್ರೆ ಕೆಲವೊಂದು ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಇದು ತುಂಬಾ ಡೆಡ್ಲಿ ವೈರಸ್, ತುಂಬಾ ಜನ ಸತ್ತೋಗಿದ್ದಾರೆ ಅಂತಾನೂ ಕೂಡ ಒಂದು ನ್ಯೂಸ್ ಆದ್ರೆ ಕ್ರಿಯೇಟ್ ಮಾಡ್ತಿದ್ದಾರೆ. ಇವತ್ತಿನವರೆಗೂ ಈ ವೈರಸ್ ಇಂದ ಯಾರು ಕೂಡ ಸತ್ತೋಗಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ರಿಪೋರ್ಟ್ಸ್ ಕೂಡ ಹೊರಗೆ ಬಂದಿಲ್ಲ. ಚೈನಾ ಅವರು ಕೂಡ ಅಫಿಷಿಯಲ್ ಆಗಿ ರಿಯಾಕ್ಟ್ ಆಗಿದ್ದಾರೆ. ತುಂಬಾ ಇನ್ಫಾರ್ಮೇಶನ್ ಅನ್ನೋದು ಮಿಸ್ಲೀಡ್ ಆಗ್ತಾ ಇದೆ, ಇದನ್ನ ಯಾರು ಕೂಡ ನಂಬೇಡಿ. ಹಾಗೆ ಬಂದ್ಬಿಟ್ಟು ಚೈನಾದಲ್ಲೂ ಕೂಡ ಟೂರಿಸಂ ಓಪನ್ ಇದೆ, ಆರಾಮಾಗಿ ನೀವು ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅವ್ರು ಎಷ್ಟೋ ಕಾನ್ಫಿಡೆನ್ಸ್ ಆಗಿ ಬರ್ಬೋದು ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ವೈರಸ್ ಇದ್ರೂ ಕೂಡ ಇದು ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಅದ್ರ ಜೊತೆಗೆ ಯಾವುದೇ ರೀತಿ ಸಾವು ಆಗ್ತಾ ಇಲ್ಲ, ಯಾರು ಕೂಡ ಸತ್ತೋಗ್ತಾ ಇಲ್ಲ. ಎದುರ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ತುಂಬಾ ಜನ ಎದುರ್ಕೊಂತಾರೆ. ನಮ್ಮ ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಗೊತ್ತಾಯ್ತು ಅಂದ್ರೆ ಪಾಪ ತುಂಬಾ ಎದುರ್ಕೊಂತಾರೆ. ಅದು ಮೇನ್ ಥಿಂಗ್. ಅದನ್ನ ತುಂಬಾ ಜನ ಎದುರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ನಾನೊಂದು ರೀಲ್ ವಿಡಿಯೋನು ಕೂಡ ಮಾಡಿದ್ದೆ. ಯಾವುದೇ ಕಾರಣಕ್ಕೂ ಕೂಡ ಎದುರೋದಿಕ್ಕಾದ್ರೆ ಹೋಗ್ಬೇಡಿ. ಈ ವೈರಸ್ ಬಗ್ಗೆ ಫರ್ದರ್ ಆಗಿ ನನಗೇನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನಾನೇ ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಉತ್ತರ ಪ್ರದೇಶದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ರೀಸನ್ ಏನು ಅಂದ್ರೆ, ಒಬ್ಬ ಹುಡುಗ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದ್ರೆ, ಇವನಿಗೆ ಬಂದ್ಬಿಟ್ಟು ಒಂದು ಮದುವೆ ಸೆಟ್ ಆಗಿದೆ. ಮದುವೆ ಸೆಟ್ ಆಗಿದ್ದಾದ್ಮೇಲೆ ಹುಡುಗಿ ಕಡೆಯವರು ನಮ್ಮ ಹತ್ರ ದುಡ್ಡಿಲ್ಲ, 1.5 ಲಕ್ಷ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡಿದ್ದಾರೆ. ಇವನ್ ಬಂದ್ಬಿಟ್ಟು ನಾನೇನಕ್ಕೆ 1.5 ಲಕ್ಷ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವನ್ ಕೇಳಿದ್ದಾನೆ. ಅವಾಗ ಹುಡುಗಿ ಸೈಡ್ ಅವ್ರು ನೋಡ್ಕೊಂಡ್ರೆ, ನೀನೇನಾದ್ರೂ 1.5 ಲಕ್ಷ ಕೊಡ್ಲಿಲ್ಲ ಅಂದ್ರೆ ನಿನ್ ಮೇಲೆ ಫಾಲ್ಸ್ ಕೇಸ್ ಹಾಕ್ತಿವಿ, ಇವ್ನು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ, ನಮ್ಮ ಹುಡುಗಿಗೆ ತುಂಬಾ ತೊಂದರೆ ಕೊಡ್ತಿದ್ದಾನೆ ಅಂತೇಳಿ ನಾವು ಫಾಲ್ಸ್ ಕೇಸ್ ಹಾಕ್ಬಿಟ್ಟು ನಿನ್ನನ್ನ ಜೈಲಿಗೆ ಹಾಕ್ತಿವಿ, ಆಮೇಲೆ ನಿನ್ ಜೀವನನೇ ಇರಬಾರ್ದು, ಆ ರೀತಿಯಾಗಿ ಮಾಡ್ತೀವಿ ನೋಡು ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇವನಿಗೆ ಭಯ ಆಗೋಗ್ಬಿಟ್ಟಿದೆ. ಅವಾಗ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪೊಲೀಸ್ ಅವ್ರು ಹೋಗ್ಬಿಟ್ಟು ಇಡೀ ಗ್ಯಾಂಗ್ ನ, ಇಡೀ ಟೀಮ್ ನ ಇವರು ಅರೆಸ್ಟ್ ಮಾಡಿ ತಗೊಂಡ್ ಬಂದಿದ್ದಾರೆ. ಟೋಟಲ್ ಆಗಿ 4 ಜನನ ಅರೆಸ್ಟ್ ಮಾಡಿದ್ದಾರೆ. ಒಂದು ಹುಡುಗಿ, ಈ ಹುಡುಗಿ ಹೆಸರು ಬಂದ್ಬಿಟ್ಟು ಪೂನಮ್ ಅಂತೇಳಿ, ಇವ್ರ ತಾಯಿ, ಹಾಗೆ ಬಂದ್ಬಿಟ್ಟು ಇಬ್ರು ಹುಡುಗರು. ಇಬ್ರು ಹುಡುಗರು ಏನು ಅಂದ್ರೆ ಮ್ಯಾರೇಜ್ ಬ್ರೋಕರ್ಸ್. ಇದ್ರ ಸ್ಟೋರಿ ತುಂಬಾ ಚೆನ್ನಾಗಿದೆ, ಕೇಳಿ. ಫಸ್ಟ್ ಈ ಒಂದು ಪ್ಲಾನ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇವರಿಬ್ರು ಹುಡುಗರು ಏನಿದಾರಲ್ಲ, ಇವ್ರು ಬಂದ್ಬಿಟ್ಟು ಮ್ಯಾರೇಜ್ ಬ್ರೋಕರ್ಸ್. ಎಲ್ಲಾದ್ರೂ ಸೌಂಡ್ ಪಾರ್ಟಿ ಇದೆಯಾ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾರೆ. ಚೆನ್ನಾಗಿ ದುಡ್ಡಿರ್ಬೇಕು ಅಂತವ್ರನ್ನ ಇವರು ಹುಡುಕ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಈ ಹುಡುಗಿ ಫೋಟೋ ತೋರಿಸ್ತಾರೆ. ಈ ಹುಡುಗಿ ಬಂದ್ಬಿಟ್ಟು ಪೂನಮ್ ಅಂತೇಳಿ, ಇವರಿಗೆ ತಂದೆ ಇಲ್ಲ, ತಾಯಿ ಒಬ್ರು ಇದ್ದಾರೆ. ಹಾಗೆ ಬಂದ್ಬಿಟ್ಟು ತುಂಬಾನೇ ಬಡವರು, ಆದ್ರೆ ಹುಡುಗಿ ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಹುಡುಗನ್ ಸೈಡ್ ಒಪ್ಪಿಸ್ತಾರೆ, ಚೆನ್ನಾಗಿ ಒಪ್ಪಿಸ್ತಾರೆ. ಅವರು ಕೂಡ ಸರಿ ಆಯ್ತು, ಅವರನ್ನ ನಾವು ಮದುವೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಅವರಾದ್ರೆ ಹೇಳ್ತಾರೆ. ಒಂದ್ ಸ್ವಲ್ಪ
ದಿವಸ ಆಗಿದ್ದಾದ್ಮೇಲೆ ಈ ಬ್ರೋಕರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಪಾಪ ತಂದೆ ಇಲ್ಲಲ್ಲ, ತುಂಬಾನೇ ಬಡವರು, ನೀವೇನಾದ್ರೂ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ದೀರಾ ಅಂದ್ರೆ ಅವರು ಸೀರೆ ಒಡವೆ ಇವನ್ನೆಲ್ಲ ತಗೊಂತಾರೆ, ಮದುವೆಲ್ಲೂ ಕೂಡ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಗಂಡಿನ ಕಡೆಯವ್ರನ್ನ ಒಪ್ಪಿಸ್ತಾರೆ. ಅವಾಗ ಪಾಪ ಗಂಡಿನ ಕಡೆಯವರು ಕೂಡ ದುಡ್ಡು ಕೊಡ್ತಾರೆ. ಮದುವೆ ಎಲ್ಲ ಆಗಿದ್ದಾದ್ಮೇಲೆ ಇವ್ರ ತಾಯಿ ಏನಿದಾರಲ್ಲ ಮಗಳ ಮನೆಗೆ ಬರ್ತಾರೆ. ಮಗಳ ಮನೆಗೆ ಬಂದ್ಬಿಟ್ಟು ಮಗಳ ಮನೆಯಲ್ಲೇ ಇರ್ತಾರೆ. ಒಂದ್ 3-4 ದಿವಸ ಈ ಮಗಳು ತಾಯಿ ಏನ್ ಮಾಡ್ತಾರೆ ಅಂದ್ರೆ, ಮನೆಯಲ್ಲಿ ಎಲ್ಲೆಲ್ಲಿ ದುಡ್ಡಿದೆ, ಎಲ್ಲೆಲ್ಲಿ ಬಂಗಾರ ಇದೆ, ಹಾಗೆ ಬಂದ್ಬಿಟ್ಟು ಏನೇನೆಲ್ಲ ತಗೊಂಡೋದ್ರೆ ಹೊರಗಡೆ ಮತ್ತೆ ನಾವು ಸೇಲ್ ಮಾಡ್ಬೋದು, ಇದನ್ನೆಲ್ಲ ನೋಡ್ಕೊಂಡು ಒಂದು 3 ದಿನ ಮನೇಲಿ ಇದ್ದಿದ್ದಾದ್ಮೇಲೆ ಕಂಪ್ಲೀಟ್ ಸಾಮಾನ ಇವರು ಪ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಹತ್ತತ್ರ 6 ಜನನ ಇವರು ಮೋಸ ಮಾಡಿದ್ದಾರೆ. 6 ಜನನು ಕೂಡ ಎಲ್ಲಿನೂ ಕೂಡ ಕಂಪ್ಲೇಂಟ್ ರೈಸ್ ಮಾಡಿಲ್ಲ. ಏನು ಕಂಪ್ಲೇಂಟ್ ರೈಸ್ ಮಾಡಿಲ್ಲ ಗೊತ್ತಿಲ್ಲ. ಕೊನೆಗೆ ಈ ಹುಡುಗ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದಾದ್ಮೇಲೆ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಇದೆಲ್ಲ ಸ್ಟೋರಿ ಹೊರಗೆ ಬಂದಿದೆ. ಈ ಸ್ಟೋರಿ ಕೇಳಿದ್ದಾದ್ಮೇಲೆ ನನಗೆ ತುಂಬಾ ಬೇಜಾರಾಯ್ತು. ರೀಸನ್ ಏನು ಅಂದ್ರೆ, ಪಾಪ ಹುಡುಗನ ಸೈಡ್ ಅವರು ಏನೋ ಒಂದು ಹುಡುಗಿಗೆ ಒಂದು ಲೈಫ್ ಸಿಗುತ್ತೆ, ನಮ್ಮನೇಲೂ ಕೂಡ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಏನೋ ಟ್ರೈ ಮಾಡಿ ಪಾಪ ಅವರು ಮದುವೆ ಮಾಡ್ಕೊಂಡ್ರೆ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಇನ್ವೆಸ್ಟಿಗೇಷನ್ ಇನ್ನ ನಡೆಸ್ತಾ ಇದ್ದಾರೆ. ಈ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಕ್ಕಾದ್ರೂ ಇಲ್ಲಿಗಿದು ಗೊತ್ತಾಯ್ತು. ಈ ಹುಡುಗನು ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅಂದ್ರೆ ಇದನ್ನ ಎಲ್ಲಿವರೆಗೂ ಹೋಗ್ತಾ ಇತ್ತು. ಈಗಾಗಲೇ ಹತ್ತತ್ರ 6 ಜನನ ಇವರು ಮೋಸ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದ್ರಲ್ಲಿ ಮೊದಲನೇದು ಬಂದ್ಬಿಟ್ಟು ರಿಯಲ್ಮಿ ಬಡ್ಸ್ ಏರ್ 5. ಈ ಬಡ್ಸ್ ತುಂಬಾ ಒಳ್ಳೆ ಬಡ್ಸ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ನಿಮಗೆ 2500 3000 ಇರುತ್ತೆ. ಇವಾಗ ನಿಮಗೆ 2000 ಒಳಗಡೆನೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ಬಡ್ಸ್. ಸ್ಪೆಸಿಫಿಕೇಶನ್ಸ್ ಹಾಗೆ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. 2000 ಒಳಗಡೆ ಯಾವ್ದಾದ್ರು ಒಂದು ಒಳ್ಳೆ ಬಡ್ಸ್ ನೋಡ್ತಾ ಇದ್ರೆ ಈ ಬಡ್ಸ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನ ಕಮ್ಮಿ ಯಾವ್ದಾದ್ರು ಇದೆಯಾ ಅಂದ್ರೆ ಬೋಲ್ಟ್ ಕಂಪನಿ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು ಸ್ಪೆಷಲ್ ಎಡಿಷನ್ ಬಡ್ಸ್. ಇದು ನಿಮಗೆ 1500 ಸಿಗ್ತಾ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ರಿಯಲ್ಮಿ ಬಡ್ಸ್ ನಿಮಗೆ ಚೆನ್ನಾಗಿರುತ್ತೆ. ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಹಾಕೊಂಡು ಆದಷ್ಟು ರಿಯಲ್ಮಿ ಬಡ್ಸ್ ನೇ ತಗೊಳ್ಳಿ. 2000 ರೇಂಜ್ ಅಲ್ಲಿ ನಮಗೆ ಇನ್ನೂ ಒಂದು ಬಡ್ಸ್ ಸಿಗ್ತಾ ಇತ್ತು, T310 ಅಂತೇಳಿ. ಅದು ಇವಾಗ ನಿಮಗೆ 2500 ಸೆಲ್ ಮಾಡ್ತಿದ್ದಾರೆ. ಏನಕ್ಕೆ 500 ರೂಪಾಯಿ ಜಾಸ್ತಿ ಮಾಡಿದಾರೋ ಗೊತ್ತಿಲ್ಲ. ಅದು ನಿಮಗೆ 2000 ರೇಂಜ್ ಅಲ್ಲಿ ಸಿಗ್ತಾ ಇತ್ತು, ಇವಾಗ ಅದು 2500 ಸಿಗ್ತಾ ಇದೆ. 2000 ರೇಂಜ್ ಅಲ್ಲಿ ನೋಡ್ತಾ ಇದ್ರೆ ಈ ಬಡ್ಸ್ ತಗೊಳ್ಳಿ, ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ಡೀಲ್ಸ್ ನಮ್ಮ ಚಾನಲ್ ಅಲ್ಲಿ ಎಷ್ಟೋ ಇರುತ್ತೆ. ಈ ತರ ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ. ಅಷ್ಟರಲ್ಲಿ ನಿಮಗೆ ಯಾವ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ಇನ್ನ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗೆ ಬಂದಿದೆ. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ಫಸ್ಟ್ ನಾನ್ ಶಾಕ್ ಆದೆ. ರೀಸನ್ ಏನು ಅಂದ್ರೆ, ಸ್ಯಾಮ್ಸಂಗ್ ಕಂಪ್ನಿಯವರು ಡೆಡಿಕೇಟೆಡ್ ಆಗಿ ಆಪಲ್ ಕಂಪ್ನಿಗೋಸ್ಕರ ಒಂದು ಕ್ಯಾಮ್ರಾ ಸೆನ್ಸರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು 500 ಮೆಗಾ ಪಿಕ್ಸೆಲ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 3 ಲೇಯರ್ ಸ್ಟ್ಯಾಕ್ಡ್ ಸೆನ್ಸರ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಿಮಗೆ ಪಿಕ್ಚರ್ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಸೇಮ್ ಟು ಸೇಮ್ DSLR ಗೆ ಕಾಂಪಿಟೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆಪಲ್ ಕಂಪ್ನಿಯವರು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ಸೋನಿಯಲ್ಲಿ ಏನು ಫ್ಲಾಗ್ಶಿಪ್ ಸೆನ್ಸರ್ ಏನಿದೆಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಐಫೋನ್ 17 ಸೀರೀಸ್ ಅಲ್ಲಿ ನಿಮಗೆ ಮೇಜರ್ ಚೇಂಜಸ್ ಇರೋದಿಲ್ಲ. ನನ್ನ ಪ್ರಕಾರ, ನನ್ನ ಗಟ್ಸ್ ಫೀಲಿಂಗ್ ಪ್ರಕಾರ ನಿಮಗೆ ಡಿಸೈನ್ ವೈಸ್ ತುಂಬಾ ಚೇಂಜಸ್ ನೋಟಿಸ್ ಮಾಡ್ತೀರಾ. 100% ಡಿಸೈನ್ ಅನ್ನೋದು ನಿಮಗೆ ಚೇಂಜ್ ಆಗುತ್ತೆ. ಆದ್ರೆ ಕ್ಯಾಮ್ರಾ ಟೆಕ್ನಾಲಜಿ ಕಂಪ್ಲೀಟ್ ಆಗಿ ಚೇಂಜ್ ಆಗಬೇಕು ಅಂದ್ರೆ ಐಫೋನ್ 18 ಸೀರೀಸ್ ಅಲ್ಲಿ ನಿಮಗೆ ಕ್ಯಾಮ್ರಾ ಟೆಕ್ನಾಲಜಿ ಚೇಂಜ್ ಆಗುತ್ತೆ. ಐಫೋನ್ 18 ಸೀರೀಸ್ ಗಂತಾನೆ ಈ ಒಂದು ಕ್ಯಾಮ್ರಾನ ಇವರು ತಯಾರು ಮಾಡಿಸ್ಕೊಂತಾ ಇದ್ದಾರೆ. ಸ್ಯಾಮ್ಸಂಗ್ ಅವರು ಪ್ರಿಪೇರ್ ಮಾಡ್ತಿದ್ದಾರೆ. ನಾರ್ಮಲ್ ಆಗಿ ನಮಗೆ OLED ಡಿಸ್ಪ್ಲೇ ಏನಿರುತ್ತಲ್ಲ, ನಾವು ಐಫೋನ್ಸ್ ಅಲ್ಲಿ OLED ಡಿಸ್ಪ್ಲೇ ನೋಡ್ತೀವಲ್ಲ, ಅದನ್ನೆಲ್ಲಾನು ಕೂಡ ಸ್ಯಾಮ್ಸಂಗ್ ಕಂಪ್ನಿಯವರೇ ಸಪ್ಲೈ ಮಾಡೋದು. ಇವಾಗ ಕ್ಯಾಮ್ರಾ ಸೆನ್ಸರ್ನು ಕೂಡ ಇವರು ಸ್ಯಾಮ್ಸಂಗ್ ಹತ್ರನೇ ತಗೊಂತಾ ಇದ್ದಾರೆ. ಫಸ್ಟಿಗೆ LG ಕಂಪ್ನಿ ಹತ್ರ ಡಿಸ್ಪ್ಲೇ ತಗೊಂತಾ ಇದ್ರು, ಇವಾಗ ಸ್ಯಾಮ್ಸಂಗ್ ಕಂಪ್ನಿ ಹತ್ರ ತಗೊಂತಾ ಇದ್ದಾರೆ. ಸೊ ನೋಡೋಣಂತೆ 500 ಮೆಗಾ ಪಿಕ್ಸೆಲ್ ಯಾವ ರೀತಿ ಇರುತ್ತೆ ಅಂತ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.